hidden forever on fire. ಇಂದು ಸಿಎಂ ಸಿದ್ದರಾಮಯ್ಯಗೆ ನಿರ್ಣಾಯಕ ದಿನ. ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ ಭವಿಷ್ಯ ಇವತ್ತೇ ನಿರ್ಧಾರ ಆಗತ್ತೆ. ಆ ಕಾರಣಕ್ಕಾಗಿ ಇವತ್ತು ನಿರ್ಣಾಯಕ ದಿನ ಅಂತ ಕರೆಸ್ಕೊಳ್ತಾ ಇದೆ. ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಬಹು ದಿನಗಳಿಂದ ಇದ್ದಂತ ಕುತೂಹಲ ಇವತ್ತು ಅಂತಿಮ ಘಟ್ಟಕ್ಕೆ ಬಂದು ನಿಂತಿರೋದು. ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ ಅನುಮತಿ ರದ್ದಾಗತ್ತಾ, ರದ್ದಾಗಲ್ವಾ? ಗವರ್ನರ್ ನಿರ್ಧಾರವನ್ನ ಎತ್ತಿ ಹಿಡಿಯುತ್ತಾ ಹೈಕೋರ್ಟ್ ಅಥವಾ ಗವರ್ನರ್ ನಡೆಗೆ ಹಿನ್ನಡೆ ಆಗತ್ತಾ? ಎಲ್ಲದಕ್ಕೂ ಕೂಡ ಇವತ್ತು ಉತ್ತರ ಸಿಗುತ್ತೆ. ರಾಜ್ಯಪಾಲರ ಪ್ರಾಸಿಕ್ಯೂಷನ್ ವಿರುದ್ಧ ರಿಟ್ ಅನ್ನ ಸಲ್ಲಿಸಿದ್ದ ಸಿಎಂ ಇವತ್ತು ಸಿಎಂ ಸಲ್ಲಿಸಿದ ರಿಟ್ ಅರ್ಜಿಯ ವಿಚಾರಣೆಯ ತೀರ್ಪು ಪ್ರಕಟ. ಮೂಡ ಹಗರಣ ಸಂಬಂಧ ಪ್ರಾಸಿಕ್ಯೂಷನ್ಗೆ ನೀಡಿದ ರಾಜ್ಯಪಾಲರು ಮಧ್ಯಾಹ್ನ 12ಕ್ಕೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪೀಠದಿಂದ ಆದೇಶವನ್ನ ನೀಡಲಾಗುತ್ತೆ. ಹಾಗಾಗಿ ಎಲ್ಲರ ಚಿತ್ತವೂ ಕೂಡ ಇವತ್ತು ತೀರ್ಪಿನತ್ತ ಇದೆ, ಏನಾಗಬಹುದು ಅಂತ. ಯಾಕಂದ್ರೆ ಬಹಳ ಗಂಭೀರವಾದಂತ ಆರೋಪ ಸಿಎಂ ಸ್ಥಾನದಲ್ಲಿರೋರ ಮೇಲೇನೆ ಬಂದಿರೋದ್ರಿಂದ ರಾಜ್ಯ ರಾಜಕೀಯದ ಮೇಲೂ ಪರಿಣಾಮ ಬೀರಿತು. ಅಕಸ್ಮಾತ್ ಸಿಎಂ ವಿರುದ್ಧದ ತೀರ್ಪೇನಾದ್ರೂ ಬಂತು ಅಂತಂದ್ರೆ, ವ್ಯತಿರಿಕ್ತದ ತೀರ್ಪು ಬಂತು ಅಂತಂದ್ರೆ ಅದು ನಮ್ಮ ರಾಜ್ಯಕ್ಕೆ ಅಥವಾ ನಮ್ಮ ರಾಜ್ಯ ರಾಜಕೀಯಕ್ಕೆ ಅಥವಾ ನಮ್ಮ ರಾಜ್ಯದ ನಾಯಕರಿಗೆ ಮಾತ್ರ ಸೀಮಿತ ಆಗಿರೋದಿಲ್ಲ. ಅದರ ಎಫೆಕ್ಟು ಹೈಕಮಾಂಡ್ ಲೆವೆಲ್ ಅಲ್ಲೂ ಕೂಡ ಆಗತ್ತೆ. ಆ ಕಾರಣಕ್ಕಾಗಿ ಇವತ್ತಿನ ದಿನ ಇದೆಯಲ್ಲ, ಇದು ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿರುವಂತ ದಿನ, ಕುತೂಹಲವನ್ನ ಇಟ್ಕೊಂಡಿರುವಂತ ದಿನ. ಇವತ್ತಿಗೇನಾಗತ್ತೆ, ರಾಜ್ಯಪಾಲರು ವರ್ಸಸ್ ಸರ್ಕಾರ ಅನ್ನೋ ರೀತಿಯಲ್ಲೇ ನಡೀತಾ ಇದೆ. ಈಗಾಗಲೇ ಕಾಂಗ್ರೆಸ್ನ ಅನೇಕ ನಾಯಕರುಗಳು ಮಾತನಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸರ್ಕಾರದ ಪರವಾಗಿ ಸಿಎಂ ಪರವಾಗಿ ತೀರ್ಪು ಬರುತ್ತಾ ಅಥವಾ ರಾಜ್ಯಪಾಲರ ಪರವಾಗಿ ತೀರ್ಪು ಬರುತ್ತಾ ಗೊತ್ತಿಲ್ಲ. ಇವತ್ತಿನ ಬೆಳವಣಿಗೆ ಏನು ಅಂತ. ಈ ಮೂಡ ಹಗರಣದ ವಿಚಾರದಲ್ಲಿ ಯಾರು ಕಷ್ಟ ಅನುಭವಿಸಿದ್ದಾರೋ, ಸರ್ಕಾರಕ್ಕೆ ಎಷ್ಟು ಸಮಸ್ಯೆ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ಸಿದ್ದರಾಮಯ್ಯನವ್ರಿಗಂತೂ ಇದೊಂದು ರೀತಿಯಾದಂಥ ಒಂದು ದೊಡ್ಡ ಚಿಂತೆ ಮತ್ತು ಸಿದ್ದರಾಮಯ್ಯನವರ ಫಾಲೋವರ್ಸ್ಗೆ. ಯಾಕಂದರೆ ಅವರ ಸುದೀರ್ಘವಾದಂಥ 40 ವರ್ಷದ ರಾಜಕೀಯದಲ್ಲಿ ಎಲ್ಲಿಯೂ ಯಾವತ್ತೂ ಯಾವುದೋ ಒಂದು ಹಗರಣದ ವಿಚಾರದಲ್ಲಿ, ಯಾವುದೋ ಪ್ರಕರಣಗಳ ವಿಚಾರದಲ್ಲಿ ಅವ್ರ ಹೆಸರು ಬಂದಿದ್ದೇ ಇಲ್ಲ. ಸೊ ಈಗ ಬಂದಿರೋದ್ರಿಂದ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಏನಾಗಬಹುದು, ಇದರಿಂದ ಹೇಗೆ ಸಿಎಂ ಹೊರಗೆ ಬರ್ತಾರೆ ಅಥವಾ ಈ ಬಲಿಯಲ್ಲೇ ಸಿಲುಕಿಕೊಳ್ತಾರಾ ಅಂತ. ನೋಡಿ, ಇಲ್ಲಿ 2 ಥರ ಆಗುತ್ತೆ ಇವತ್ತು. ಒಂದು, ಸಿಎಂ ಪರ ಆದೇಶ ಬರುತ್ತೆ, ಇಲ್ಲ ರಾಜ್ಯಪಾಲರ ಪರವಾಗಿ ಅವರ ನಿರ್ಧಾರದ ಪರವಾಗಿ ಆದೇಶ ಬರುತ್ತೆ. ಏನು ಬಂದ್ರೆ ಏನಾಗುತ್ತೆ ಅನ್ನೋದೊಂದು ಕುತೂಹಲ ಅಲ್ವಾ? ಅದನ್ನ ನೋಡೋಣ. ನೋಡಿ, ಸಿಎಂ ಪರ ಆದೇಶ ಬಂದ್ರೆ ಮುಂದೇನು, ವಾಟ್ ನೆಕ್ಸ್ಟ್? ಸಿಎಂ ಪರವಾಗಿ ಬಂದ್ರೆ ಸಿಎಂ ಬೀಸುವ ದೊಣ್ಣೆಯಿಂದ ಪಾರಾಗ್ಬೋದು. ಸದ್ಯಕ್ಕಂತೂ ಅವ್ರಿಗೆ ರಿಲೀಫ್ ಸಿಗತ್ತೆ. ಈಗೇನಾದ್ರೂ ಅವ್ರ ಪರವಾದಂಥ ತೀರ್ಪು ಬಂದರೆ ಸದ್ಯಕ್ಕಂತೂ ಅವರು ಫ್ರೀ ಬರ್ಡ್ ಆಗ್ತಾರೆ, ಅವ್ರು ಬೀಸುವ ದೊಣ್ಣೆಯಿಂದ ಪಾರಾಗ್ತಾರೆ. ಇನ್ನು ವಿಪಕ್ಷಗಳ ಆರೋಪದ ವಿರುದ್ಧ ಸಿದ್ದರಾಮಯ್ಯಗೆ ಒಂದು ಆನೆ ಬಲ ಸಿಗುತ್ತೆ. ಸುಮ್ಮನೆ ಆರೋಪ ಮಾಡ್ತಾ ಇದ್ರಿ ಅಲ್ಲ, ಸುಮ್ಮನೆ ಆರೋಪ ಮಾಡಿ ನೀವು ಬೇಕು ಅಂತ ಸಂಕಷ್ಟಕ್ಕೆ ತಂದೊಡ್ತಾ ಇದ್ರಲ್ಲ ಅಂತ ಇದನ್ನು ವರದಾನವನ್ನಾಗಿ ಕಾಂಗ್ರೆಸ್ ಮಾಡ್ಕೊಳ್ಳುತ್ತೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದ ರಾಜ್ಯಪಾಲರಿಗೆ ಹಿನ್ನಡೆ ಆಗತ್ತೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೂ ಶಕ್ತಿ ತುಂಬಿದಂತೆ ಆಗತ್ತೆ. ಈಗ ಒಂದು ಸ್ವಲ್ಪ ಈ ಮೂಡ ಪ್ರಕರಣದಿಂದ ಒಂದು ರೀತಿಯಲ್ಲಿ ಸಮಸ್ಯೆ ಆಗಿದೆ, ಕಿರಿಕಿರಿ ಆಗಿದೆ, ಮುಜುಗರ ಆಗಿದೆ. ಅಕಸ್ಮಾತ್ ಸಿದ್ದರಾಮಯ್ಯನವರ ಪರವಾಗಿ ಬಂದರೆ ಅದೆಲ್ಲ ಮಾಯ ಆಗ್ಬಿಡತ್ತೆ. ಸಚಿವರು, ಶಾಸಕರು ಮತ್ತು ಕಾರ್ಯಕರ್ತರಲ್ಲೂ ಕೂಡ ಆತ್ಮವಿಶ್ವಾಸ ಬರುತ್ತೆ. ಏನೇ ಖೆಡ್ಡ ತೋಡಿದ್ರು, ಏನೇ ಪ್ಲಾನ್ ಮಾಡಿದ್ರು, ಯಾವುದೇ ಸಂಕಷ್ಟದ ಪರಿಸ್ಥಿತಿ ಆದರೂ ನಾವು ಗೆದ್ಕೊಂಡು ಬರ್ತೀವಿ ಅನ್ನೋದೊಂದು ಆತ್ಮವಿಶ್ವಾಸ ಅವರಲ್ಲಿ ಹೆಚ್ಚಾಗತ್ತೆ. ಮುಂಬರ್ತಾ ಇರುವಂಥ ಎಲೆಕ್ಷನ್ಗಳಿಗೆ ಅವರು ಇನ್ನೊಂದಷ್ಟು ತಯಾರಿಯನ್ನು ಮಾಡ್ಕೊಳ್ತಾರೆ. ರಾಜಕೀಯವಾಗಿ ಸಿಎಂ ಸಿದ್ದರಾಮಯ್ಯ ಮತ್ತಷ್ಟು ಬಲಿಷ್ಠರಾಗ್ತಾರೆ. ನಿಮಗೆಲ್ಲ ನೆನಪಿರ್ಬೋದು, ಸಿದ್ದರಾಮಯ್ಯನವರ ಬರ್ತ್ಡೇ ದಿನ ಒಂದು ದೊಡ್ಡ ಸಮಾವೇಶ ಮಾಡಿದ್ರು. ಎಷ್ಟು ಜನ ಭಾಗಿಯಾಗಿದ್ರು ಅವರ ಶಕ್ತಿ ಪ್ರದರ್ಶನಕ್ಕೆ ಅಂತ. ಅವ್ರಿಗೆ ಅವರದ್ದೇ ಆದಂಥ ಒಂದು ವರ್ಚಸ್ಸಿದೆ. ಅಕಸ್ಮಾತ್ ಇದರಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಏನಾದರೂ ತೀರ್ಪು ಬಂತು ಅಂತಂದರೆ ಆ ವರ್ಚಸ್ಸು ಇನ್ನೂ ದುಪ್ಪಟ್ಟಾಗತ್ತೆ. ಅವ್ರ ಮೇಲಿನ ಗೌರವ ಅವರ ಅಭಿಮಾನಿಗಳಿಗೆ ಮತ್ತಷ್ಟು ಜಾಸ್ತಿ ಆಗತ್ತೆ. ಜೊತೆಗೆ ಸಹಜವಾಗಿ JDS ಮತ್ತು BJPಯ ಮೇಲೆ ಬೇಸರ, ಅಸಮಾಧಾನ ಬಂದೇ ಬರುತ್ತೆ. ಬೇಕಂತ ಇವ್ರನ್ನ ಸಂಕಷ್ಟಕ್ಕೆ ಸಿಲುಕಿಸಿದ್ರು, ಆರೋಪಗಳನ್ನು ಮಾಡಿದ್ರು, ಆರೋಪವೇ ಇರಲಿಲ್ಲ, ಇವ್ರಿಗೆ ಬೇಕಂತ ಆರೋಪ ಮಾಡಿದ್ರು ಅಂತ ಆಗತ್ತೆ. BJPಗೆ ತಿರುಗೇಟನ್ನು ನೀಡೋದಕ್ಕೆ ಅವಕಾಶ ದೊರೆಯುತ್ತೆ. ಮಾತಲ್ಲೂ ತಿರುಗೇಟನ್ನು ಕೊಡಬಹುದು. 4 ರಾಜ್ಯಗಳ ಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ಬೂಸ್ಟ್ ಬರುತ್ತೆ. ವಿಪಕ್ಷಗಳಿಂದ ರಾಜಭವನ ದುರ್ಬಳಕೆ ಸಾಬೀತು ಮಾಡಬಹುದು. ಈಗಾಗಲೇ ತುಂಬಾ ಬಾರಿ ಹೇಳಿರೋದು, ಅನೇಕ ರಾಜ್ಯಗಳಲ್ಲಿ ಬಹುಮತದಿಂದ ಬಂದಂಥ ಅಧಿಕಾರವನ್ನು ಕಿತ್ಕೊಳ್ಳೋದಕ್ಕೆ ಅಂತ ರಾಜ್ಯಪಾಲರನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಸೊ ಅದು ಹೌದು, ನಮ್ಮ ರಾಜ್ಯದಲ್ಲೂ ಆಗಿತ್ತು ಅನ್ನೋದನ್ನ ಪ್ರೂವ್ ಮಾಡ್ದಂಗೆ ಆಗ್ಬಿಡುತ್ತೆ.
ಬಿಜೆಪಿ ಜೆಡಿಎಸ್ ಷಡ್ಯಂತ್ರ ರಾಜ್ಯದ ಜನರ ಮುಂದೆ ಬೆತ್ತಲಾಗತ್ತೆ. ಪಾದಯಾತ್ರೆ ಮಾಡಿದ್ದು, ಮೈಸೂರು ಚಲೋ ಮಾಡಿದ್ದು, ಸೊ ಇದೆಲ್ಲವೂ ಕೂಡ ಬೇಕು ಅಂತ ಮಾಡಿದ್ದು ಅನ್ನೋದು ಗೊತ್ತಾಗತ್ತೆ. ಪಕ್ಷದ ಒಳಗಿನ ಹೊರಗಿನ ಸಿದ್ದರಾಮಯ್ಯ ವಿರೋಧಿಗಳು ತಲ್ಲಣ ಆಗ್ಬಿಡ್ತಾರೆ. ಪಕ್ಷದ ಒಳಗೂ ಕೂಡ ಸಿದ್ದರಾಮಯ್ಯನವ್ರಿಗೆ ವಿರೋಧಿಗಳಿದ್ದಾರೆ, ಹೊರಗೂ ಕೂಡ ಇದ್ದಾರೆ. ಅವ್ರಿಗೆಲ್ರಿಗೂ ಒಂದು ರೀತಿಯಾದಂಥ ಶಾಕ್ ಆಗ್ಬಿಡುತ್ತೆ. ಸದ್ಯಕ್ಕೆ ಸಿದ್ದರಾಮಯ್ಯನವರ ತಂಟೆಗೆ ಹೋಗದೆ ಇರೋ ಥರದ ಪರಿಸ್ಥಿತಿ ಬರುತ್ತೆ. ಯಾವಾಗ ಸಿದ್ದರಾಮಯ್ಯನವರ ಪರವಾದಂಥ ತೀರ್ಪು ಇವತ್ತು ಪ್ರಕಟ ಆದಲ್ಲಿ. ಇನ್ನೊಂದು ಕಡೆಯಲ್ಲಿ ಸಿದ್ದರಾಮಯ್ಯನವರ ವಿರುದ್ಧವಾದಂಥ ತೀರ್ಪು ಬಂದ್ಬಿಟ್ರೆ, ಅಂದರೆ ರಾಜ್ಯಪಾಲರ ಆದೇಶ ಏನಿದೆ, ಪ್ರಾಸಿಕ್ಯೂಷನ್ಗೆ ಹೋಗಬೇಕು ಅನ್ನೋದು ಏನಿದೆಯೋ ಅದನ್ನೇನಾದರೂ ಎತ್ತಿ ಹಿಡಿದುಬಿಟ್ರೆ ಇವತ್ತು ಕೋರ್ಟಿಗೆ ಏನಾಗುತ್ತೆ ಅನ್ನೋದನ್ನು ನಾವು ನೋಡೋದಾದರೆ, ನೋಡಿ, ಈ ರಾಜ್ಯಪಾಲರ ನಿರ್ಧಾರದ ಪರ ಆದೇಶ ಒಂದು ವೇಳೆ ಬಂದಿದ್ದೇ ಆದರೆ ತನಿಖೆಗೆ ಆದೇಶ ಹೋಗ್ತಾರೆ. ಸೊ ತನಿಖೆಗೆ ಆದೇಶ ನೀಡಿದರೆ ಇಮಿಡಿಯೇಟ್ ಆಗಿ ತಕ್ಷಣವೇ CM ವಿರುದ್ಧ FIR ಆಗುವಂಥ ಸಾಧ್ಯತೆ ಇದೆ. ನಾನು ಆಗಲೇ ಹೇಳ್ತಾ ಇದ್ದೆ, CM ಅವರ 40 ವರ್ಷದ ರಾಜಕೀಯದಲ್ಲಿ ಅವ್ರ ಮೇಲೆ ಯಾವುದೇ ರೀತಿಯಾದಂಥ ಒಂದು ಆರೋಪ ಅನ್ನೋದು ಇರಲಿಲ್ಲ. ಬಟ್ FIR ದಾಖಲಾಗುತ್ತೆ. ಇದು ಸಾಕಷ್ಟು ಮುಜುಗರ ಆ ಪಕ್ಷಕ್ಕೆ ತಂದೊಡ್ಡುತ್ತೆ. ಒಂದು ದೊಡ್ಡ ಹೊಡೆತ, ದೊಡ್ಡ ಹಿನ್ನಡೆ ಆಗತ್ತೆ. ಮಾನಸಿಕವಾಗಿ ಮರ್ಮಾಘಾತ ಆಗ್ಬಿಡುತ್ತೆ ಕಾಂಗ್ರೆಸ್ನವರಿಗೆ, ಕಾಂಗ್ರೆಸ್ನ ಕಾರ್ಯಕರ್ತರಿಗೆ. ಇನ್ನೊಂದು, ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಬೋದು. ಕಾನೂನಾತ್ಮಕವಾಗಿ ಅವ್ರಿಗೆ ಇನ್ನೂ ಒಂದು ಆಪ್ಷನ್ಸ್ ಇದೆ. ಸುಪ್ರೀಂ ಕೋರ್ಟ್ ಮೆಟ್ಟಿಲಿರ್ಬೋದು. ಆ ಲೀಗಲ್ ಹೋರಾಟವನ್ನು ಸಿದ್ದರಾಮಯ್ಯನವರು ಮಾಡಬಹುದು. ರಾಜ್ಯಪಾಲರ ವಿರುದ್ಧ ಮತ್ತೆ ಕಾನೂನು ಜೊತೆ ರಾಜಕೀಯ ಸಮರದ ಕೂಡ ಮಾಡಬಹುದು. ಪಕ್ಷದ ವತಿಯಿಂದ ರಾಜ್ಯದಾದ್ಯಂತ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಕರೆನೂ ಕೊಡಬಹುದು. ವಿಷಯವನ್ನ ರಾಷ್ಟ್ರ ಮಟ್ಟದಲ್ಲಿ ಪ್ರಸ್ತಾಪಿಸಿ ಬಿಜೆಪಿ ವಿರುದ್ಧ ಹೋರಾಟದ ಪ್ಲಾನ್ ಕೂಡ ಮಾಡ್ಕೊಳ್ತಾ ಇದ್ದಾರೆ. CM ಕೂಡಲೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡುವ ಪ್ರಸಂಗ ಬರುತ್ತೆ. ರಾಜೀನಾಮೆ ನೀಡದೇ ಇದ್ರೆ ಕಾಂಗ್ರೆಸ್ ವಿರುದ್ಧ ಪ್ರತಿಪಕ್ಷಗಳು ತೀವ್ರ ಹೋರಾಟ ಮಾಡುತ್ತೆ. 4 ರಾಜ್ಯಗಳ ಚುನಾವಣೆಯಲ್ಲಿ ಇದನ್ನೇ ಬಿಜೆಪಿ ಪ್ರಬಲ ಅಸ್ತ್ರವನ್ನಾಗಿ ಬಳಕೆ ಮಾಡ್ಕೊಳ್ಳುತ್ತೆ. CM ಪತ್ನಿ ಪಾರ್ವತಿ ಕೋರ್ಟ್ ಮೆಟ್ಟಿಲಿರಬೇಕಾಗತ್ತೆ. ನೋಡಿ, CM ಪತ್ನಿ ಇಲ್ಲಿವರೆಗೂ ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿದ್ದು ತೀರಾ ಅಂದ್ರೆ ತೀರಾ ಕಡಿಮೆ. ಯಾವುದಾದ್ರೂ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟಾಗ ಯಾವಾಗಲಾದ್ರೂ ನೋಡಿರಬಹುದೇನೋ ಯಾರಾದರೂ, ಬಿಟ್ಟರೆ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಆದರೆ ಅವರು ಕೂಡ ಕೋರ್ಟ್ ಮೆಟ್ಟಿಲೇರಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗ್ಬಿಡತ್ತೆ. ಇನ್ನು ದೇಸಾಯಿ ಆಯೋಗದ ತನಿಖೆಗೂ ಕೂಡ ತಲೆ ಬೀಳುವಂಥ ಸಾಧ್ಯತೆ ಇದೆ. ಲೋಕಾಯುಕ್ತ ತನಿಖೆ ಬೇಡ ಅಂದರೆ CBI ಎಂಟ್ರಿ ಆಗುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಇಡೀ ಆಡಳಿತ ವ್ಯವಸ್ಥೆಗೆ ಕುಸಿದು ಬೀಳುವ ಸಾಧ್ಯತೆ ಇದೆ. ಬಿಜೆಪಿಯ ಆಪರೇಷನ್ ಕಮಲ ಹಾದಿ ಸುಗಮ ಆಗಬಹುದು. ಸೊ ಇಷ್ಟೆಲ್ಲ ಆಗತ್ತೆ. ರಾಜಕೀಯದಲ್ಲಿ ಒಂದು ದೊಡ್ಡ ಬಿರುಗಾಳಿಗೆ ಎದ್ದು ಬಿಡುತ್ತೆ. ರಾಜಕಾರಣ ತಲ್ಲಣಕ್ಕೊಳಗಾಗ್ಬಿಡುತ್ತೆ. ಸಿದ್ದರಾಮಯ್ಯನವರು ಅಂತ ಅಂದಾಗ ಹಿಂದುಳಿದ ವರ್ಗದವರನ್ನ ಜೊತೆಯಾಗಿ ನಿಂತವರು ಅಂತ ಕರೆಸ್ಕೊಳ್ತಾ ಇದ್ರು. ಬಟ್ ಅವರಿಗೆ ಡ್ಯಾಮೇಜ್ ಆಗುತ್ತೆ ಅಂದರೆ ಕಷ್ಟ ಆಗತ್ತೆ.